ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಪೂಜೆನೂ ಮಾಡಿದ್ದಾರೆ ನೋಡ್ರಿ. ಮಂಗಳವಾರ ಪೂಜೆ ಇದು ಯಜಮಾನ್ರು ಮಾಡಿದರೆ. ಅಲ್ಲಿ ತುಪ್ಪದ ದೀಪ ಇದೆ, ಸೊ ಅವ್ರು ಮುಡಿಸಿದ್ದಾರೆ. ಇವತ್ತು ಅವ್ರು ಮಾಡಿದ್ದಾರೆ ಪೂಜೆನ. ಹಾಗೆ ಅಲ್ಲಿದೆ ನೋಡ್ರಿ ಡ್ರಮ್ ಮೇಲೆ. ಹಾಗೆ ಅವಲಕ್ಕಿನೂ ಮಾಡಿದ್ದೀನಿ ನೋಡ್ರಿ. ಬೆಳಗ್ಗೆ ತಿಂದು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅವರು. ಆಮೇಲೆ ಚಪಾತಿ ಅದು ಮಾಡಿದ್ರೆ ಆಯ್ತು ಅಂತ ಬಿಟ್ಟಿದ್ದೀನಿ. ಸೊ ಇವತ್ತಿನ ದಿನಗಳು ಏನಾಗುತ್ತೆ ಅಂತ ನೋಡೋಣ. ಇವತ್ತು ಮನೆಯಲ್ಲೇ ಇರ್ತೀನಿ ನಾನು ಕೂಡ. ಇವತ್ತು ಅವ್ರು ಬರೋಷ್ಟಿಗೆ ಸ್ವಲ್ಪ ಬಿಸಿ ಬಿಸಿ ಚಪಾತಿ ಮತ್ತು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಲಕ್ಕಿ ಇವಾಗ ತಿಂಡಿಗೆ ಬನ್ನಿ ಮತ್ತೆ ಸಿಗೋಣ. ನೋಡಿ, ಇವತ್ತು ಮನೆಯಲ್ಲಿ ಇರೋದ್ರಿಂದ ಇವತ್ತು ಅಡುಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹೀರೆಕಾಯಿ ಪಲ್ಯ ರೆಡಿಯಾಗಿದೆ, ಮತ್ತು ಸಾಂಬಾರು ರೆಡಿಯಾಗಿದೆ, ಮತ್ತು ಈ ಕಡೆ ತಿರುಗಿದ್ರೆ ಬಜ್ಜಿ ಹಿಟ್ಟು ರೆಡಿ ಇದೆ, ಆಮೇಲೆ ಗೋಧಿ ಹಿಟ್ಟು ರೆಡಿ ಇದೆ, ಆನಂತರ ಅನ್ನ ರೆಡಿಯಾಗಿದೆ, ಮತ್ತು ಸೌತೆಗೆಲ್ಲ ರೆಡಿ ಮಾಡಿದ್ದೀನಿ. ಯಾಕಪ್ಪ ಇಷ್ಟೆಲ್ಲ ಇವತ್ತು ಇಷ್ಟೊಂದು ಜಾಸ್ತಿ ಅಡುಗೆ ಮಾಡಿದ್ದಾಳೆ ಅಂದ್ಕೊಂಡ್ರೆ, ಇವತ್ತು ನಮ್ಮ ಫ್ರೆಂಡ್ ಬರ್ತಾಯಿದ್ದಾರೆ. ನಮ್ಮ ಫ್ರೆಂಡ್ ಇವತ್ತು ನನ್ನ ಮೀಟ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಸೊ ಅವ್ರಿಗೂ ಆಯಿತು ನಮಗೂ ಆಯಿತು ಅಂತ ಮಾಡ್ತಾಯಿದ್ದೀನಿ ನೋಡಿ. ಬನ್ನಿ, ನಮ್ಮ ಫ್ರೆಂಡ್ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ, ಮತ್ತೆ ಸಿಗ್ತೀನಿ. ಆಲ್ರೆಡಿ ಅಡುಗೆ ತೋರಿಸಿದ್ದೀನಿ, ಮತ್ತೊಂದು ಸರಿ ತೋರಿಸ್ತಾಯಿದ್ದೀನಿ ನೋಡಿರಿ. ಇಲ್ಲಿ ಹಪ್ಪಳ ಕರೆದಿದ್ದೀನಿ, ಮತ್ತು ಬಜ್ಜಿ ಮಾಡಿದ್ದೀನಿ, ಪಲ್ಯ ರೆಡಿ ಇದೆ, ಮತ್ತು ಅನ್ನ ರೆಡಿ ಇದೆ. ಇಲ್ಲಿ ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಚಪಾತಿ. ಊಟ ಮಾಡೋಕೆ ಬನ್ನಿರಿ ನಮ್ಮ ಮನೆಗೆ. ನೀವು ಊಟ ಮಾಡಿರಿ. ನೋಡಿ, ನನ್ನ ಫ್ರೆಂಡ್ 15 ವರ್ಷದ ನಂತರ ನಮ್ಮ ಮನೆಗೆ ಬಂದಿದ್ದಾಳೆ. ಇವಾಗ ಅವಳಿಗೆ ಮೀಟ್ ಆಗೋಂಥ ಟೈಮ್ ಸಿಕ್ಕಿದೆ. ಅದೆಲ್ಲ ಆಯಿತು, ಹೋಗ್ತಾ ಇದ್ದಾಳೆ ಅವಳ ರೂಮ್ಗೆ. ಸೊ ಅವಳಿಗೆ ಬೀಳ್ಕೊಡೋ ಸಂಭ್ರಮ ಶುರು ಆಯಿತು. ನಾನು ನೋಡ್ತೀನಿ. ನಂಗಂತೂ ತುಂಬ ಖುಷಿ ಆಯಿತು. ಎಷ್ಟು ವರ್ಷದಿಂದ 15 ವರ್ಷದಿಂದ ಮೀಟ್ ಆಗಿರಲಿಲ್ಲ. ಚಿಕ್ಕವರಿದ್ದಾಗ ಬೆಂಗಳೂರಿಗೆ ಬಂದು ಆಟ ಆಡ್ಕೊಂಡು ತಮ್ಮ ನಾವು ಇವರೆಲ್ಲ ಆಟಾಡ್ಕೊಂಡು ತುಂಬ ಖುಷಿಯಾಗಿದ್ವಿ. ಅದು ಇವಾಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಹೋಗ್ತಾ ಇದ್ದೀನಿ, ಟಾಟಾ ಬಾಯ್ ಬಾಯ್. ಹೋಗ್ಬೇಕಂದ್ರೆ ಬಿಡ್ತಾ ಇಲ್ಲ. ನಮ್ಮ ಫ್ರೆಂಡು ಪಾನಿಪುರಿ ತಿನ್ಕೊಂಡೋಗಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಅವಳಿಗೋಸ್ಕರ ಅವ್ಳ ಸಲುವಾಗಿ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಬರ್ತೀರಾ? ಬನ್ನಿ. ಮಂಗಳಗೌರಿ ಪೂಜೆಗೆ ಬಂದಿದ್ರು ನೋಡ್ರಿ ನಮ್ಮ ತಂಗಿ ಮನೆಗೆ. ಅವಾಗ ಹಾಯ್ ಮಾಡೇ. ಹಾಯ್, ಗುಡ್ ಈವ್ನಿಂಗ್. ಅವಳು ನೋಡ್ರಿ ಅವ್ರ ರೂಮ್ಗೆ ಹೋದ್ಲು. ಅವಳು ನಾಳೆ ಡ್ಯೂಟಿ ಇದೆ ಅಂತೆ. ಸೊ ನಾಳೆ ನಮ್ಮದು ಕೂಡ ಕೆಲಸ ಇರುತ್ತಲ್ಲ. ಸೊ ಇರು ಅಂತ ಹೇಳಿದೆ, ಅವಳು ಇರೋಕ್ಕಾಗಲ್ಲ ಅಂದ್ಲು. ಅದಕ್ಕೆ ಹೋದ್ಲು ನೋಡ್ರಿ. ಪಾತ್ರೆ ಎಲ್ಲ ತೊಳಿಬೇಕು, ಸ್ವಲ್ಪ ಡ್ಯಾನ್ಸು ವಿಡಿಯೋ ಮಾಡ್ಕೊಂಡ್ರಿ, ಮಜಾ ಮಾಡಿದ್ರಿ. ನಾವಂತೂ ತುಂಬ ದಿನ ಆದಮೇಲೆ ಸಿಕ್ಕಿದ್ರು, ಅಂದರೆ ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ರಲ್ಲ, ಏನೋ ಒಂಥರ ಖುಷಿ ಆಯಿತು. ಹಳೆ ಫ್ರೆಂಡು, ಅಂದರೆ ನಾವು ಸಣ್ಣ ವಯಸ್ಸೆಲ್ಲ ಆಟ ಆಡಿದ್ದು ಅದೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡಿದ್ರಿ, ಖುಷಿ ಆಗುತ್ತೆ. ಹಾಗೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಿದ್ದೆ ಬೇರೆ ಬರ್ತಾಯಿದೆ, ಪಾತ್ರೆ ಬೇರೆ ತೊಳಿಬೇಕು, ನಾಳೆ ಬೇರೆ ಕೆಲ್ಸಕ್ಕೆ ಹೋಗಬೇಕು. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ನಿಮ್ಮ ಪ್ರೋತ್ಸಾಹನ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಲಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ. ಬಾಯ್.